ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 56. ಅಥರ್ವ ನಕ್ಷತ್ರ ಜೊತೆ ದೇವಸ್ಥಾನದೊಳಗೆ ಬರುವಾಗ ಮಾಯಾ ವಿಕ್ಕಿಯನ್ನು ನೆನೆದು ಮನಸ್ಸಿನಲ್ಲಿ ನೊಂದು ದೇವರಿಗೆ ಪ್ರಾರ್ಥಿಸುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವಳು ಗರ್ಭಗುಡಿಯಿಂದ ಹೊರಬಂದು ಮತ್ತೊಮ್ಮೆ ದೇವಸ್ಥಾನದ ಪ್ರದಕ್ಷಿಣೆ ಮಾಡುತ್ತಿರುವಾಗ ಸರಿಯಾಗಿ ಅದೇ ಸಮಯಕ್ಕೆ ಅಥರ್ವ ಮತ್ತು ನಕ್ಷತ್ರ ಗರ್ಭಗುಡಿಯ ಬಳಿ ಬಂದು ತಲುಪಿದರು. ವಿಕ್ರಮ್ ಕುಂಭರಾಶಿ ಸ್ವಾತಿ ನಕ್ಷತ್ರ ಎಂದು ಅವನ ನಕ್ಷತ್ರವನ್ನು ಹೇಳಿ ಅರ್ಚನೆ ಮಾಡಲು ಅಥರ್ವ ತಿಳಿಸಿದನು. ಅರ್ಚಕರು ಸಹ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿದರು. ಅಥರ್ವ ಮನಸ್ಸಿನಲ್ಲೇ ಹೀಗೆ ಬೇಡಿಕೊಂಡನು. ದೇವರೇ, ಇದುವರೆಗೂ ನಾನು ನನಗಾಗಿ ಏನನ್ನೂ ಕೇಳಿಲ್ಲ. ನಾನು ಕೇಳಿದ್ದೆಲ್ಲವೂ ನನ್ನ ವಿಕ್ರಮ್ಗಾಗಿ ಮತ್ತು ನನ್ನ ಅಮ್ಮನಿಗಾಗಿ ಮಾತ್ರ. ಆಮೇಲೆ ಹೀಗೋ ನಕ್ಷತ್ರ. ನಾನು ಕೇಳದೆಯೇ ನನ್ನ ನಕ್ಷತ್ರಗಳನ್ನು ನೀನು ನನಗೆ ಕೊಟ್ಟಿದ್ದೀಯ. ನನ್ನ ತಮ್ಮ ಈಗ ಕಾಲಿನ ಆಪರೇಷನ್ ಆಗಿ ಮಲಗಿದ್ದಾನೆ. ಅವನ ಮನಸ್ಸಿನಲ್ಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿ ಯಾರು ಏನು ಅಂತ ಗೊತ್ತಿಲ್ಲ. ಆದರೆ ನನ್ನ ವಿಕ್ರಮ್ ಇಷ್ಟಪಟ್ಟ ಆ ಹುಡುಗಿಯೊಂದಿಗೆ ಅವನಿಗೆ ಖಂಡಿತ ನಾನೇ ಮದುವೆ ಮಾಡಿಸಬೇಕು. ಅವನ ಜೀವನ ಸಂತೋಷವಾಗಿರಬೇಕು. ಇದುವರೆಗೂ ಅವನು ಆಸೆಪಟ್ಟ ಯಾವುದನ್ನು ನಾನು ಮಾಡಿಕೊಡದೆ ಇದ್ದಿದ್ದೇ ಇಲ್ಲ. ಈಗ ಅವನ ಜೀವನದಲ್ಲಿ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ. ಆ ಹುಡುಗಿ ಒಳ್ಳೆಯ ಹುಡುಗಿಯಾಗಿರಬೇಕು. ನನ್ನ ಕುಟುಂಬಕ್ಕೆ ನನ್ನ ನಕ್ಷತ್ರ ತರಹ ಒಂದು ಒಳ್ಳೆಯ ಸೊಸೆಯಾಗಿ ಬರಬೇಕು. ಅದೇ ರೀತಿ ನನ್ನ ವಿಕ್ರಮ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವನು ಮಗುವಿನಂತೆ ಆಟವಾಡುತ್ತಾ ಮಾತನಾಡುತ್ತಾನೆ. ಅದೇ ಸಮಯದಲ್ಲಿ ಬಿಸ್ನೆಸ್ನಲ್ಲಿ ಅವನ ಪ್ರತಿಭೆ ಬೇರೆ ಮಟ್ಟದಲ್ಲಿದೆ. ಅವನಿಗೆ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲದಂತೆ ಸೂಕ್ತವಾದ ಹುಡುಗಿಯಾಗಿ ಅವಳು ಇರಬೇಕು. ಅದನ್ನು ನೀನೇ ನನ್ನ ಕಣ್ಣಿಗೆ ತೋರಿಸಬೇಕು. ಆ ಹುಡುಗಿ ಯಾರು ಅಂತ ಬೇಗನೆ ಪತ್ತೆ ಹಚ್ಚಿ ನನ್ನ ವಿಕ್ಕಿಗೂ ಆ ಹುಡುಗಿಗೂ ಇದೇ ದೇವಸ್ಥಾನದಲ್ಲಿ ನಾನು ನಿಶ್ಚಿತಾರ್ಥ ಮಾಡಬೇಕು. ನೀನೇ ಅದಕ್ಕೆ ಆಶೀರ್ವದಿಸಬೇಕು ಎಂದು ತನ್ನ ತಮ್ಮನ ಪ್ರೇಯಸಿ ಯಾರೆಂದು ತಿಳಿಯದೆಯೇ ಅಥರ್ವ ಬೇಡಿಕೊಂಡನು. ಅದೇ ಸಮಯದಲ್ಲಿ ಮಾಯಾ ದೇವಸ್ಥಾನಕ್ಕೆ ಒಂದು ಬಾರಿ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಮಂಟಪದ ಕಂಬಕ್ಕೆ ಹೊರಗೆ ಕುಳಿತಿದ್ದಳು. ಕಣ್ಣು ಮುಚ್ಚಿದರೆ ವಿಕ್ರಮ್ನ ಆ ನಗು, ಅವನ ಉತ್ಸಾಹದ ಮಾತುಗಳು. ಮೊದಲ ಬಾರಿ ಭೇಟಿಯಾಗಿದ್ದೇವೆ ಎಂಬ ಯಾವುದೇ ಹಿಂಜರಿಕೆ ಇಲ್ಲದೆ ಅವಳು ತನಗಾಗಿಯೇ ಹುಟ್ಟಿದವಳು ಎಂಬಂತೆ ಅವನು ಅಧಿಕಾರದಿಂದ ಮಾತನಾಡಿದ್ದೆಲ್ಲವೂ ಕಣ್ಣ ಮುಂದೆ ಬಂದು ಹೋಗಲು ಅವಳ ಮನಸ್ಸು ತುಂಬ ನೊಂದಿತು. ದಯವಿಟ್ಟು ಬಂದು ಬಿಡು ವಿಕ್ಕಿ. ನಿನ್ನನ್ನು ಆ ಒಂದು ದಿನ ನೋಡಿದ್ದು, ಆಮೇಲೆ ನೋಡಲು ಸಾಧ್ಯವಾಗಲಿಲ್ಲ. ಆದರೂ ನನ್ನ ಮನಸ್ಸು ತುಂಬ ನೋಯುತ್ತಿದೆ ಕಣೋ. ನಿನಗೆ ಸತ್ಯವನ್ನು ಹೇಳಿದ್ದರೆ ಈಗ ತೊಂದರೆ ಇರುತ್ತಿರಲಿಲ್ಲ. ಈಗ ನೋಡು, ನೀನು ಎಲ್ಲಿದ್ದೀಯ ಅಂತಲೇ ಗೊತ್ತಿಲ್ಲ. ನೀನು ಎಲ್ಲರ ಹತ್ತಿರ ಸುಮ್ಮನೆ ಮಾತನಾಡಿ ಹೇಮಾರಿಸುವವನು ಅಂತ ನನಗೆ ಅನ್ನಿಸುವುದಿಲ್ಲ. ಯಾಕಂದರೆ ನೀನು ನನ್ನ ಹತ್ತಿರ ಮಾತನಾಡುವಾಗ ನಿನ್ನ ಕಣ್ಣಿನಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು. ಅದನ್ನು ನನ್ನಿಂದ ಪತ್ತೆ ಹಚ್ಚಲು ಸಾಧ್ಯವಾಯಿತು. ನನಗೆ ನೀನು ಇಷ್ಟವಾಗಿದೆ ವಿಕ್ಕಿ. ಅದನ್ನು ನಿನ್ನ ಹತ್ತಿರ ಹೇಳಬೇಕು, ಜೋರಾಗಿ ಹೇಳಬೇಕು, ಎಲ್ಲರಿಗೂ ಕೇಳಿಸುವಂತೆ ಹೇಳಬೇಕು. ಅದಕ್ಕೆ ನೀನು ನನ್ನ ಮುಂದೆ ಬರಬೇಕು ಕಣೋ. ನೀನು ಯಾರು ಅಂತ ಒಂದೂ ಗೊತ್ತಿಲ್ಲ. ಅಂದು ನಿನ್ನ ಬೈಕ್ ನಂಬರ್ ಕೂಡ ನಾನು ನೋಟ್ ಮಾಡಿಕೊಳ್ಳಲಿಲ್ಲ. ಒಂದು ವೇಳೆ ನಿನ್ನ ಬೈಕ್ ನಂಬರ್ ನೋಟ್ ಮಾಡಿಕೊಂಡಿದ್ದರೆ ಖಂಡಿತ ಈ ಹೊತ್ತಿಗೆ ನಿನ್ನನ್ನು ನಾನು ಹುಡುಕುತ್ತಿದ್ದೆ ವಿಕ್ಕಿ. ಪ್ಲೀಸ್ ಕಣೋ. ನೀನು ಎಲ್ಲೋ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದೆಯಲ್ಲ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀಯಾ? ಇಡೀ ಚೆನ್ನೈ ತುಂಬ ನಿನ್ನನ್ನು ಬೀದಿ ಬೀದಿಯಾಗಿ ನಾನೇ ಹುಡುಕಿ ಅಲೆಯುವಂತಿದೆ. ಆ ಮಟ್ಟಿಗೆ ಹುಚ್ಚು ಹಿಡಿಯುವಂತಾಗಿದೆ. ಈ ಕ್ಷಣ ನನ್ನ ಕುಟುಂಬಕ್ಕಿಂತ ನೀನೇ ಮುಖ್ಯ ವಿಕ್ಕಿ. ಈಗಲೂ ನನ್ನ ಅಪ್ಪನನ್ನಾಗಲಿ ಅಥವಾ ಅಣ್ಣನನ್ನಾಗಲಿ ಯಾರ ಬಗ್ಗೆಯೂ ನಾನು ಯೋಚಿಸುತ್ತಿಲ್ಲ. ನೀನು ನನ್ನ ಜೊತೆ ಇದ್ದರೆ ಇಡೀ ಪ್ರಪಂಚವನ್ನೇ ನನ್ನಿಂದ ಗೆಲ್ಲಲು ಸಾಧ್ಯ. ಮಾಯಾ ಒಬ್ಬ ಬಿಸ್ನೆಸ್ ವುಮೆನ್ ಹೌದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಹೆಂಡತಿಯಾಗಿದ್ದರೆ ತುಂಬ ಸಂತೋಷವಾಗಿರುತ್ತೇನೆ ಕಣೋ. ನಿನ್ನನ್ನು ನೋಡಿದರೆ ಸಾಕು ಅನ್ನಿಸುತ್ತಿದೆ. ಪ್ಲೀಸ್ ಬಂದು ಬಿಡು ಎಂದು ಮನಸ್ಸಿನಲ್ಲೇ ಅಳುತ್ತಾ ಕುಳಿತಿದ್ದಳು. ಆಗ ಆ ಕಡೆಯ ಕಂಬದ ಹತ್ತಿರ ನಕ್ಷತ್ರ ಮತ್ತು ಅಥರ್ವ ಕುಳಿತುಕೊಂಡರು. ಕಂಬವು ಮರೆ ಮಾಡಿಕೊಂಡಿದ್ದರಿಂದ
ಮಾಯಾ ಅಲ್ಲಿರುವುದು ಅವರಿಗೆ ತಿಳಿಯಲಿಲ್ಲ. ನಕ್ಷತ್ರ ಅಥರ್ವನಿಗೆ ಹೇಳಿದಳು, ಸರ್, ದೇವರು ತುಂಬ ಶಕ್ತಿಶಾಲಿ. ಯಾವಾಗಲೂ ನಂಬಿದವರನ್ನು ಕೈ ಬಿಡುವುದೇ ಇಲ್ಲ. ನೀವು ಚಿಂತಿಸಬೇಡಿ, ವಿಕ್ಕಿಗೆ ಖಂಡಿತ ಗುಣವಾಗುತ್ತದೆ ಅಂದಾಗ ಆ ವಿಕ್ಕಿ ಎಂಬ ಪದ ಮಾಯಾ ಹೃದಯದವರೆಗೂ ಇಳಿಯಿತು. ತಟ್ಟನೆ ಕಣ್ಣುಗಳನ್ನು ಬಿಟ್ಟು ಸುತ್ತಲೂ ನೋಡಿದಳು. ಅಲ್ಲಿ ಅಥರ್ವ ಮಾತನಾಡುತ್ತಿರುವುದು ಕೇಳಿಸಿತು. ಏನು ನಕ್ಷತ್ರ, ಯಾವಾಗಲೂ ವಿಕ್ರಮ್ ಸರ್ ಅಂತ ಹೇಳ್ತೀಯಾ? ನಾನು ಅವನನ್ನು ಹೆಸರು ಹಿಡಿದು ಕರೆಯಲು ಹೇಳಿದರೂ ಕೇಳುವುದಿಲ್ಲ. ಇವತ್ತು ವಿಕ್ಕಿ ಅಂತ ಕರೆಯುತ್ತಿದ್ದೀಯಾ ಎಂದು ಅಥರ್ವ ಕೇಳಿದನು. ಆ ಧ್ವನಿಯನ್ನು ಇಟ್ಟುಕೊಂಡು ಅದು ಅಥರ್ವನೇ ಎಂಬುದನ್ನು ಮಾಯಾ ಖಚಿತಪಡಿಸಿಕೊಂಡಳು. ಇವನಾ ಎಂದು ಮೆಲ್ಲನೆ ಎದ್ದು ಸ್ವಲ್ಪ ದೂರ ನಿಂತು ನೋಡಿದಳು. ಅವರಿಬ್ಬರು ಕುಳಿತಿರುವುದು ಸ್ಪಷ್ಟವಾಗಿ ತಿಳಿಯಿತು. ಆದ್ದರಿಂದ ಮತ್ತೆ ಅವರ ಕಣ್ಣಿಗೆ ಬೀಳದಂತೆ ಹತ್ತಿರದಲ್ಲಿದ್ದ ಕಂಬದ ಹಿಂಭಾಗದಲ್ಲಿ ಕುಳಿತಳು. ಅವಳಿಗೆ ಈಗ ಬೇಕಾಗಿದ್ದು ತನ್ನಿಂದಾಗಿ ಕಾಲು ಮುರಿದುಕೊಂಡ ವಿಕ್ರಮ್ಗೆ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳುವುದಾಗಿತ್ತು. ಆದರೆ ಅವಳು ತಿಳಿದುಕೊಂಡ ವಿವರಗಳು ಅವಳಿಗೆ ಆಘಾತವನ್ನು ನೀಡಿದವು. ಆಗ ನಕ್ಷತ್ರ ಹೇಳಿದಳು, ಅದುವಾ ಸರ್, ನಾನು ಇವತ್ತು ವಿಕ್ರಮ್ ಸರ್ಗೆ ಸೂಪ್ ಕುಡಿಸುವಾಗ ಅವರ ಹತ್ತಿರ ಮಾತನಾಡಿದಾಗ ನೀವು ಸರ್ ಅಂತ ಕರೆದರೆ ತುಂಬ ದೂರ ಅನ್ನಿಸುತ್ತದೆ ಅತ್ತಿಗೆ, ಅದಕ್ಕೆ ಹೆಸರು ಹಿಡಿದು ಕರೆಯಿರಿ ಎಂದರು. ನಾನು ಸರಿ ಎಂದು ವಿಕ್ಕಿ ಅಂತ ಕರೆದೆ. ಆಗಲೇ ಅವರು ಹೇಳಿದರು, ನನ್ನ ಮಧುಮಿತಾ ಹತ್ತಿರ ಕೂಡ ನಾನು ವಿಕ್ಕಿ ಅಂತಲೇ ಹೇಳಿದ್ದೇನೆ. ಅವಳಿಗೆ ಆ ಹೆಸರೇ ಗೊತ್ತು. ನಾನು ಯೋಚಿಸುವಂತೆ ಅವಳು ನನ್ನ ಬಗ್ಗೆ ಯೋಚಿಸುತ್ತಾಳಾ ಎಂದು ಅವರು ಕೇಳಿದಾಗ ನನಗೆ ಎಷ್ಟು ನೋವಾಯಿತು ಗೊತ್ತಾ ಸರ್. ವಿಕ್ಕಿ ಸರ್ ನಿಜವಾಗಿಯೂ ಆ ಹುಡುಗಿಯ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎಂದವಳು. ಪ್ಲೀಸ್ ಸರ್, ನೀವು ಹೇಗಾದರೂ ಮಾಡಿ ಅವಳನ್ನು ಹುಡುಕಿ ಚೆನ್ನಾಗಿ ಅವರಿಬ್ಬರ ಮದುವೆ ಮಾಡಿಸಿಬಿಡೋಣ ಎಂದು ನಕ್ಷತ್ರ ಹೇಳಿ ಮುಗಿಸುತ್ತಿದ್ದಂತೆ ಮಾಯಾ ಹೃದಯ ನೂರಾರು ಚೂರಾಗಿ ಹೊಡೆಯಿತು. ಏನಿದು ವಿಕ್ಕಿ? ಹಾಗಾದರೆ ವಿಕ್ಕಿ ಅಥರ್ವನ ತಮ್ಮ ವಿಕ್ರಮ? ಹಾಗಾದರೆ ನಾನು ನನ್ನ ಗುರುತನ್ನು ಮರೆಮಾಚಿ ಸುಳ್ಳು ಹೇಳಿದಂತೆ ವಿಕ್ರಮ್ ಕೂಡ ಹೇಳಿದರಾ? ನನಗೆ ಏನೂ ಅರ್ಥವಾಗುತ್ತಿಲ್ಲವಲ್ಲ. ಒಂದು ವೇಳೆ ನಾನು ಯಾರು ಎಂದು ತಿಳಿದು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಏನಾದರೂ ಸಂಚ? ಇಲ್ಲವಲ್ಲ. ಹಾಗೆ ಹೀಗೆ ಯೋಚಿಸಿದರೂ ನನ್ನಿಂದ ವಿಕ್ಕಿಯನ್ನು ಶಂಕಿಸಲು ಸಾಧ್ಯವಾಗುತ್ತಿಲ್ಲ. ಅವನು ಅನುಮಾನಿಸುವಂತಹ ವ್ಯಕ್ತಿಯೂ ಅಲ್ಲ. ಒಂದು ವೇಳೆ ನನಗೆ ವಿಕ್ಕಿ ಯಾರೆಂದು ತಿಳಿಯದಂತೆ ಅವನಿಗೂ ನಾನೇ ಮಾಯಾ ಎಂದು ತಿಳಿಯದೇ ಇದ್ದಿರಬಹುದು. ದೇವರೇ, ಏನಿದು ನಿನ್ನ ಲೀಲೆ? ಅಥರ್ವನಿಗೆ ತಿಳಿದರೆ ನಮ್ಮ ಮದುವೆ ನಡೆಯುವುದೇ ಇಲ್ಲ, ಅದಕ್ಕೆ ಸಾಧ್ಯವೇ ಇಲ್ಲ ಎಂದು ಒಳಗೊಳಗೆ ತತ್ತರಿಸಿದಳು. ಈಗ ನಕ್ಷತ್ರಾಳ ಕೈಯನ್ನು ಮೃದುವಾಗಿ ಹಿಡಿದುಕೊಂಡನು ಅಥರ್ವ. ಆ ಸ್ಪರ್ಶ ಅವಳಿಗೆ ಒಂದು ಸುರಕ್ಷತೆಯ ಭಾವನೆಯನ್ನು ನೀಡಿತು. ಸಣ್ಣದಾಗಿ ಮೈ ರೋಮಾಂಚನಗೊಳ್ಳಲು ಅದನ್ನು ಗಮನಿಸಿ ಹೆದರುತ್ತಿದ್ದೀಯ ನಕ್ಷತ್ರ ಎಂದು ಕೇಳಿದನು ಅಥರ್ವ. ಇಲ್ಲ ಸರ್, ಯಾಕೆ ಹಠಾತ್ತಾಗಿ ಹೀಗೆ ಕೇಳ್ತಾ ಇದ್ದೀರಾ ಎಂದಳು. ಇಲ್ಲ, ವಿಕ್ರಮ್ ಆಸೆಯನ್ನು ನಾನು ಈಡೇರಿಸದೆ ಹೋಗಿಬಿಡುತ್ತೇನೆ ಎಂದು ಹೆದರುತ್ತೀಯಾ ಅಂತ ಕೇಳಿದೆ ಎಂದನು ಅಥರ್ವ. ಹಾಗೇನಿಲ್ಲ ಸರ್, ಅವರೇ ನಿಮ್ಮ ಪ್ರಪಂಚ ಅಂತ ನನಗೆ ಗೊತ್ತು. ನೀವು ಖಂಡಿತ ಈಡೇರಿಸುತ್ತೀರಾ. ಆದರೂ ಅವರು ಪ್ರೀತಿಸಿದ್ದು ಸೆಕ್ಯೂರಿಟಿ ಮಗಳನ್ನು ಎಂದು ಹೇಳಿದ್ದರಲ್ಲ. ನೀವು ಆ ಜಾಗದಲ್ಲಿ ಏನಾದರೂ ಸ್ಟೇಟಸ್ ನೋಡ್ತೀರಾ ಅಂತ ಯೋಚಿಸಿದೆ ಎಂದಳು ನಕ್ಷತ್ರ. ಅದಕ್ಕೆ ಅಥರ್ವ ಮೆಲ್ಲನೆ ನಗುತ್ತಾ, ನಿನಗೇನಾದರೂ ಹುಚ್ಚ? ಏನೇ, ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನನ್ನು 2 ವರ್ಷ ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ. ನಿನಗಾಗಿ ಮಾತ್ರವೇ ಬದುಕಿದ್ದೆ ಗೊತ್ತಾ? ಆಗ ನಿನ್ನ ಬಗ್ಗೆ ನನಗೇನು ಗೊತ್ತಿತ್ತು? ಏನೂ ಗೊತ್ತಿರಲಿಲ್ಲ. ಮತ್ತೆ ನಿನ್ನನ್ನು ನೋಡಿದಾಗಲೂ ನನ್ನಿಂದ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೆ ಎಷ್ಟು ಕಷ್ಟಪಟ್ಟೆ ಎಂದು ನಿನಗೆ ಗೊತ್ತು. ಈಗ ನಿನ್ನ ಮೇಲೆ ಎಷ್ಟು ಹುಚ್ಚನಾಗಿದ್ದೇನೆ ಎಂದು ಗೊತ್ತು. ಒಂದು ವಿಷಯ ಅರ್ಥ ಮಾಡಿಕೊ, ಪ್ರೀತಿ ಸ್ಟೇಟಸ್ ನೋಡಿ, ಓದು ನೋಡಿ, ಹುದ್ದೆ ನೋಡಿ ಬರುವುದಿಲ್ಲ ನಕ್ಷತ್ರ, ಮನಸ್ಸನ್ನು ನೋಡಿ ಬರುವುದು. ನನ್ನ ಪ್ರೀತಿ ಸತ್ಯ. ಅದಕ್ಕೆ ಈ ದೇವರು ನಿನ್ನನ್ನು ನನ್ನ ಬಳಿ ತಂದು ಸೇರಿಸಿದನು. ಅದೇ ರೀತಿ ವಿಕ್ರಮ್ ಪ್ರೀತಿಯೂ ಸತ್ಯ. ಖಂಡಿತ ಯಾವುದೇ ಸಮಸ್ಯೆ ಬಂದರೂ ಎಲ್ಲವನ್ನು ನಿಭಾಯಿಸಿ ಅವನು ಇಷ್ಟಪಟ್ಟ ಹುಡುಗಿಯನ್ನು ಅವನಿಗೆ ಖಂಡಿತ ಮದುವೆ ಮಾಡಿಸುತ್ತೇನೆ. ಇದು ಈ ದೇವರ ಮೇಲೆ ಆಣೆ ಎಂದು ಅವನು ಹೇಳಲು ಮಾಯಾಗೆ ಸ್ವಲ್ಪ ನಿರಾಳವೆನಿಸಿತು.
ತುಂಬ ಥ್ಯಾಂಕ್ಸ್ ಸರ್, ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಹೇಳಿದಳು ನಕ್ಷತ್ರ. ಅಥರ್ವ ತಕ್ಷಣ, ಅಲ್ಲ, ವಿಕ್ರಮ್ನನ್ನು ಮಾತ್ರ ವಿಕ್ಕಿ ಅಂತ ಕರೆಯುತ್ತೀಯ, ಈಗ ನಿನ್ನ ಗಂಡನನ್ನು ಸರ್ ಅಂತ ಕರೆಯುತ್ತಿದ್ದೀಯಾ? ನನಗೂ ಆ ದೂರ ತುಂಬ ಬೇಸರ ತರಿಸುತ್ತಿದೆ ನಕ್ಷತ್ರ. ನೀನು ಯಾಕೆ ನನ್ನನ್ನು ಮಾವ ಅಂತ ಕರೆಯಬಾರದು ಎಂದಾಗ, ಸರ್, ಇದು ದೇವಸ್ಥಾನ, ಏನು ಮಾತನಾಡುತ್ತಿದ್ದೀರಾ ಎಂದು ನಕ್ಷತ್ರ ಗಾಬರಿಯಾದಳು. ನಾನು ತಪ್ಪಾಗಿ ಏನು ಮಾತನಾಡುತ್ತಿಲ್ಲ, ಸರಿಯಾಗಿಯೇ ಮಾತನಾಡುತ್ತಿದ್ದೇನೆ. ಇಲ್ಲಿ ನೋಡು, ಬರುವ ಕಾರ್ತಿಕ ನಕ್ಷತ್ರದ ದಿನ ನೀನು ತೇರು ಎಳೆದು ನಿನ್ನ ಹರಕೆ ಈಡೇರಲಿದೆ. ಮುಂದಿನ ಮುಹೂರ್ತದಲ್ಲಿ ನಿನಗೂ ನನಗೂ, ನಮ್ಮ ವಿಕ್ರಮ್ಗೂ ಮಧುಗೂ ಖಂಡಿತ ಮದುವೆ ನಡೆಯುತ್ತದೆ, ಓಕೆನಾ ಎಂದು ಅಥರ್ವ ಹೇಳಿದನು. ಅಯ್ಯೋ ಸರ್, ನೀವು ಸುಮ್ಮನಿರಿ. ನೀವು ನಿಮ್ಮ ಪಾಡಿಗೆ ಏನೇನೋ ಹೇಳುತ್ತಿದ್ದೀರಾ. ನಮ್ಮ ಮನೆಯಲ್ಲಿ ಮಾತನಾಡಬೇಕು. ನಮ್ಮ ಅಮ್ಮನಿಗೆ ಈ ವಿಷಯ ಹೇಳದೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದಳು ನಕ್ಷತ್ರ. ಥ್ಯಾಂಕ್ಸ್ ನಕ್ಷತ್ರ. ಇಷ್ಟು ದಿನ ನೀನು ಮಾತನಾಡಿದ್ದಕ್ಕೂ ಈಗ ಮಾತನಾಡುತ್ತಿರುವುದಕ್ಕೂ ತುಂಬ ವ್ಯತ್ಯಾಸವಿದೆ. ನಮ್ಮ ಅಮ್ಮನಿಗೆ ಹೇಳದೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಾನೇ ಹೇಳಿದೆ. ಇದು ಸಾಕು ನನಗೆ. ನಿಮ್ಮ ಮನೆಯಲ್ಲಿ ಮಾತನಾಡಿ ಅವರ ಒಪ್ಪಿಗೆ ಪಡೆಯುವುದು ನನ್ನ ಜವಾಬ್ದಾರಿ. ಒಂದೇ ಸಮಯದಲ್ಲಿ ನನ್ನ ಪ್ರೀತಿಯು ನೆರವೇರುತ್ತಿದೆ, ನನ್ನ ವಿಕ್ರಮ್ ಪ್ರೀತಿಯು ನೆರವೇರುತ್ತಿದೆ. ನಿನಗೊಂದು ಗೊತ್ತಾ, ನಿಜವಾಗಿ ಪ್ರೀತಿಸುವ ಯಾರೂ ಒಂದು ಪ್ರೀತಿಯನ್ನು ಬೇರ್ಪಡಿಸುವುದಿಲ್ಲ. ಸೊ ನೀನು ಧೈರ್ಯವಾಗಿ ಇರಬಹುದು. ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುತ್ತೇನೆ ಎಂದನು ದೃಢವಾಗಿ. ತುಂಬ ಧನ್ಯವಾದಗಳು ಸರ್, ನನಗೆ ತುಂಬ ಸಂತೋಷವಾಗಿದೆ ಎಂದಳು ನಕ್ಷತ್ರ. ಯಾಕೆ ನಾನು ನಿನಗೆ ತಾಳಿ ಕಟ್ಟುತ್ತೇನೆ ಎಂದು ಹೇಳಿದ್ದಕ್ಕ ಎಂದು ಅವನು ಹುಬ್ಬೇರಿಸಿದನು. ಹೋಗಿ ಸರ್, ಯಾವಾಗಲೂ ಹೀಗೆಯೇ ಪ್ರಶ್ನೆ ಕೇಳ್ತೀರಾ ಎಂದು ಅವಳು ಹೇಳಲು, ನಿನಗೂ ಪ್ರೀತಿ ಬಂದು ಬಿಟ್ಟಿದೆ ಕಣೆ. ಅದನ್ನು ನೀನು ಅರ್ಥ ಮಾಡಿಕೊಳ್ಳಲು ಇಷ್ಟು ದಿನ ಆಯಿತು ಅಷ್ಟೆ. ಈ ದೇವಸ್ಥಾನದಲ್ಲಿ ಒಂದೇ ಒಂದು ಬಾರಿ ನನ್ನ ಹತ್ತಿರ ಐ ಲವ್ ಯು ಅಂತ ಹೇಳು ಎಂದು ಬಡಬಡಿಸಿ ಹೇಳಿದನು ಅಥರ್ವ. ಆದರೆ ನಕ್ಷತ್ರ ಸ್ಪಷ್ಟವಾಗಿ ಹೇಳಿದಳು, ಸರ್, ಪ್ರೀತಿ ಅನ್ನೋದು ಹೇಳುವ ಮಾತಿನಲ್ಲಿಲ್ಲ, ನಡೆದುಕೊಳ್ಳುವುದರಲ್ಲಿದೆ. ನಾನು ಇನ್ನು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಿದ್ದೇನಾ ಎಂದು ನನಗೆ ಗೊತ್ತಿಲ್ಲ. ಕೇವಲ ಕರ್ತವ್ಯಕ್ಕಾಗಿ ನಾನು ಹೇಳಲು ಬಯಸುವುದಿಲ್ಲ. ನನ್ನ ಮನಸ್ಸು ನನಗೆ ಅರ್ಥವಾದಾಗ ಆ ಪ್ರೀತಿಯನ್ನು ನಿಮಗೆ ಹೇಳುತ್ತೇನೆ. ಅದು ನಿಮಗೆ ತಾನಾಗಿಯೇ ತಿಳಿಯುತ್ತದೆ. ಈಗ ಬೇಡವೇ ಬೇಡ. ನಾವು ಬಂದಿದ್ದು ವಿಕ್ರಮ್ ಸರ್ಗಾಗಿ ಎಂದಾಗ, ಓಕೆ ಡಾರ್ಲಿಂಗ್, ನೀನು ಏನು ಬೇಕಾದರೂ ಮಾತನಾಡಿಕೊ. ಆದರೆ ಈ ದೇವರು ತುಂಬ ಒಳ್ಳೆಯವನು, ಪ್ರೀತಿಸುವವರನ್ನು ಒಂದು ಮಾಡಿಸುತ್ತಾನೆ. ಅದಕ್ಕೆ ಖಂಡಿತ ನಮ್ಮನ್ನು ಒಂದು ಮಾಡುತ್ತಾನೆ ಎಂದನು ಅಥರ್ವ. ಅದರ ನಂತರ ಅವರು ಕುಟುಂಬದ ಬಗ್ಗೆ ಮಾತನಾಡುತ್ತಿದ್ದರು. ಮಾಯಾ ಮನಸ್ಸಿನಲ್ಲೇ ಬೇರೆಯದೇ ಯೋಜನೆ ಹೂಡುತ್ತಿತ್ತು. ನಾನೇ ಮಧು ಎಂದು ತಿಳಿದರೆ ಖಂಡಿತ ಅಥರ್ವ ಮದುವೆಗೆ ಒಪ್ಪುವುದಿಲ್ಲ. ಆದರೆ ವಿಕ್ರಮ್ನನ್ನು ನನ್ನಿಂದ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿರುವ ನನ್ನ ವಿಕ್ರಮ್ ಅಥರ್ವನ ತಮ್ಮ ಎಂದು ತಿಳಿಯುವ ಮುನ್ನವೇ ನನ್ನ ಪ್ರೇಮಿಯಾಗಿದ್ದನು. ಆದ್ದರಿಂದ ನಮ್ಮ ಮದುವೆ ನಡೆದೇ ತೀರಬೇಕು, ಖಂಡಿತ ನಡೆಯುತ್ತದೆ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಅಲ್ಲಿಂದ ಹೊರಟಳು ಮಾಯಾ. ದೇವಸ್ಥಾನದಲ್ಲಿ ಮನಸಾರೆ ಪ್ರಾರ್ಥಿಸಿದ ನಂತರ ಅಥರ್ವ ಮತ್ತು ನಕ್ಷತ್ರ ಆಸ್ಪತ್ರೆಗೆ ಹಿಂತಿರುಗಿದರು. ವಿಕ್ರಮ್ನ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಕಾರ್ತಿಕ್ ತನ್ನ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ವಿಕ್ರಮ್ನ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ನಗುತ್ತಾ ಏನನ್ನೋ ಮಾತನಾಡುತ್ತಿದ್ದನು. ಇವರನ್ನು ನೋಡಿದ ಕೂಡಲೇ ಕಾರ್ತಿಕ್ ಎದ್ದು ನಿಂತನು. ಬನ್ನಿ ಬಾಸ್ ಎಂದನು ಕಾರ್ತಿಕ್. ಕಾರ್ತಿಕ್ ಎಂದು ಅವನ ಭುಜ ತಟ್ಟಿ ಅಥರ್ವ ವಿಕ್ರಮ್ನ ಪಕ್ಕದಲ್ಲಿ ಕುಳಿತನು. ಕಾರ್ತಿಕ್ ಸರ್, ಹೀಗೋ ಪ್ರಸಾದ ಎಂದು ನಕ್ಷತ್ರ ಕೊಡಲು ವಿಭೂತಿಯನ್ನು ತೆಗೆದುಕೊಂಡು ಹಣೆಗೆ ಹಚ್ಚಿಕೊಂಡನು ಕಾರ್ತಿಕ್. ಅಥರ್ವ ಮೆಲ್ಲನೆ ವಿಕ್ರಮ್ನ ಪಕ್ಕದಲ್ಲಿ ಕುಳಿತನು. ಕಾಲಿಗೆ ಪ್ಲೇಟ್ ಅಳವಡಿಸಿದ್ದರಿಂದ ವಿಕ್ರಮ್ಗೆ ಕದಲಲು ಆಗದೆ ಕಾಲುಗಳನ್ನು ಚಾಚಿಕೊಂಡಿದ್ದನು. ಅವನ ಮುಖದಲ್ಲಿ ಆಯಾಸವಿದ್ದರೂ ತನ್ನ ಅಣ್ಣನನ್ನು ನೋಡಿದ ಕೂಡಲೇ ಒಂದು ನಗು ಮೂಡಿತು. ಅಥರ್ವ ತನ್ನ ಕೈಯಲ್ಲಿದ್ದ ವಿಭೂತಿಯನ್ನು ತೆಗೆದುಕೊಂಡು ವಿಕ್ರಮ್ನ ಹಣೆಗೆ ಮೃದುವಾಗಿ ಹಚ್ಚಿದನು. ದೇವರ ಹತ್ತಿರ ಚೆನ್ನಾಗಿ ಬೇಡಿಕೊಂಡೆನೋ, ಆದಷ್ಟು ಬೇಗ ನೀನು ಮೊದಲಿನಂತೆ ಓಡಾಡಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ ಎಂದನು ಅಥರ್ವ. ವಿಕ್ರಮ್ ತನ್ನ ಅಣ್ಣನ ಕೈಗಳನ್ನು ಹಿಡಿದುಕೊಂಡು, ಥ್ಯಾಂಕ್ಸ್ ಅಣ್ಣ,
ಆದರೆ ನಾನು ಕೇಳಿದ ಆ ಹುಡುಗಿಯ ವಿಷಯವಾಗಿ ನೀವು ಕೋಪಗೊಂಡಿಲ್ಲ ತಾನೆ ಎಂದು ಮೆಲ್ಲನೆಯ ದನಿಯಲ್ಲಿ ಕೇಳಿದನು. ಅಥರ್ವ ಒಂದು ನಿಮಿಷ ನಕ್ಷತ್ರಾಳನ್ನು ದಿಟ್ಟಿಸಿ ನೋಡಿದನು. ನಕ್ಷತ್ರಾಳ ಕಣ್ಣುಗಳು ಅಥರ್ವನನ್ನೇ ನೋಡುತ್ತಿದ್ದವು. ಅಥರ್ವ ವಿಕ್ರಮ್ನ ಕೈಗಳನ್ನು ಬಿಗಿಯಾಗಿ ಹಿಡಿದು, ವಿಕ್ರಮ್, ನಿನ್ನ ಸಂತೋಷವೇ ನನಗೆ ಮುಖ್ಯ. ಪ್ರೀತಿ ಅನ್ನೋದು ಅಂತಸ್ತನ್ನು ನೋಡಿ ಬರೋದಿಲ್ಲ, ಮನಸ್ಸನ್ನು ನೋಡಿ ಬರುತ್ತದೆ ಎಂದು ನಕ್ಷತ್ರ ಇವತ್ತು ನನಗೆ ಅರ್ಥ ಮಾಡಿಸಿದಳು. ಆದ್ದರಿಂದ ನೀನು ಚಿಂತಿಸಬೇಡ. ನೀನು ಇಷ್ಟಪಟ್ಟ ಆ ಹುಡುಗಿ ಯಾರೇ ಆಗಿದ್ದರೂ ಅವಳು ಒಳ್ಳೆಯ ಹುಡುಗಿಯಾಗಿದ್ದರೆ ಅವಳನ್ನು ನಿನಗೆ ಮದುವೆ ಮಾಡಿಸುವುದು ನನ್ನ ಜವಾಬ್ದಾರಿ. ನಿನ್ನ ಪ್ರೀತಿಗೆ ನಾನು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ದೃಢವಾದ ಧ್ವನಿಯಲ್ಲಿ ಹೇಳಿದನು. ಅವನು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ಹೇಳುವಾಗ ನಕ್ಷತ್ರಾಳ ಮುಖದಲ್ಲಿ ಮಿಂಚಿನಂತಹ ಹೊಳಪು ಮೂಡಿತು. ಇಷ್ಟು ಕಟ್ಟುನಿಟ್ಟಾದ ಮನುಷ್ಯ ಪ್ರೀತಿಗಾಗಿ ತನ್ನ ತತ್ವಗಳನ್ನು ಸಡಿಲಗೊಳಿಸುವುದನ್ನು ಕಂಡು ಅವಳ ಮನಸ್ಸು ಕರಗಿತು. ಅಥರ್ವ ವಿಕ್ರಮ್ ಬಳಿ ಮಾತನಾಡುತ್ತಿರುವಾಗ ನಕ್ಷತ್ರ ಅವನನ್ನು ಅಪಾರ ಪ್ರೀತಿಯಿಂದ ನೋಡಿದಳು. ಅವಳ ಮೌನ ಪ್ರೀತಿ ಅವಳ ಕಣ್ಣುಗಳ ಮೂಲಕ ಹರಿಯುತ್ತಿತ್ತು. ವಿಕ್ರಮ್ ನೆಮ್ಮದಿಯಿಂದ ಕಣ್ಣು ಮುಚ್ಚಿದನು. ಈಗ ನನಗೆ ನೋವೇ ಗೊತ್ತಾಗುತ್ತಿಲ್ಲ ಅಣ್ಣ, ನೀವು ಒಪ್ಪಿದ್ದೇ ಸಾಕು ಎಂದನು. ಕಾರ್ತಿಕ್ ಅಲ್ಲಿಂದ ಹೊರಟನು. ಅಂದು ರಾತ್ರಿಯ ಊಟ ಮುಗಿಯಿತು. ಆಸ್ಪತ್ರೆಯ ಆ ಪ್ರಶಾಂತವಾದ ರಾತ್ರಿ ವಿಕ್ರಮ್ ಗಾಢ ನಿದ್ದೆಯಲ್ಲಿದ್ದನು. ಅವನಿಗೆ ಒಡನಾಡಿಯಾಗಿ ಅಥರ್ವ ಮತ್ತು ನಕ್ಷತ್ರ ಅದೇ ಕೋಣೆಯಲ್ಲಿ ಉಳಿದುಕೊಂಡರು. ದೀರ್ಘಕಾಲದ ಹೋರಾಟಗಳ ನಂತರ ಅಥರ್ವನ ದೇಹ ದಣಿದಿತ್ತು. ಪಕ್ಕದಲ್ಲಿ ಕುಳಿತಿದ್ದ ನಕ್ಷತ್ರಾಳ ತೊಡೆಯ ಮೇಲೆ ಮೆಲ್ಲನೆ ತಲೆ ಹೊರಗಿಸಿದನು ಅಥರ್ವ. ನಕ್ಷತ್ರ ಒಂದು ನಿಮಿಷ ಬೆಚ್ಚಿಬಿದ್ದಳು. ಆದರೆ ಅವನ ಮುಖದಲ್ಲಿದ್ದ ಆಯಾಸ ಮತ್ತು ತಮ್ಮನಿಗಾಗಿ ಅವನು ಪಟ್ಟ ವೇದನೆ ಅವಳಿಗೆ ಅರ್ಥವಾಯಿತು. ಮೃದುವಾಗಿ ತನ್ನ ಕೈಗಳಿಂದ ಅವನ ತಲೆಯನ್ನು ಸವರಿದಾಗ ಅಥರ್ವ ಆ ತಾಯ್ತನದ ಅಪ್ಪುಗೆಯಲ್ಲಿ ಸಣ್ಣ ಮಗುವಿನಂತೆ ನಿದ್ರಿಸಿ ಹೋದನು. ಆ ರಾತ್ರಿ ಇಡೀ ನಕ್ಷತ್ರ ಅವನನ್ನೇ ನೋಡುತ್ತಿದ್ದಳು. ಈ ಕಠಿಣ ಮನುಷ್ಯನೊಳಗೆ ಇಷ್ಟೊಂದು ಮೃದುವಾದ ಹೃದಯ ಇದೆಯಲ್ಲ ಅಂತ. ಮರುದಿನ ಬೆಳಿಗ್ಗೆ ಅಥರ್ವ ಚೈತನ್ಯದಿಂದ ಎಚ್ಚರಗೊಂಡನು. ಆದರೆ ವ್ಯಾಪಾರದ ಜವಾಬ್ದಾರಿಗಳು ಅವನನ್ನು ಕರೆಯುತ್ತಿದ್ದವು. ನಕ್ಷತ್ರ, ಇವತ್ತು ಒಂದು ಮುಖ್ಯವಾದ ಮೀಟಿಂಗ್ ಇದೆ. ಹೊಸದಾಗಿ ಕಟ್ಟಲಿರುವ ಶಾಪಿಂಗ್ ಮಾಲ್ ಕಟ್ಟಡದ ಬಗ್ಗೆ ಡಿಸೈನ್ ಫೈನಲೈಸ್ ಮಾಡಬೇಕು. ನೀನು ನನ್ನ ಜೊತೆ ಬರಬೇಕು ಎಂದನು ಅಥರ್ವ. ಸರ್, ವಿಕ್ರಮ್ ಸರ್ ಎಂದು ನಕ್ಷತ್ರ ಹಿಂಜರಿಯಲು, ಕಾರ್ತಿಕ್ ಇಲ್ಲೇ ಇರ್ತಾನೆ ನಕ್ಷತ್ರ. ಕಾರ್ತಿಕ್ ಈಗ ಓಕೆ ತಾನೆ ಎಂದು ಅಥರ್ವ ಕೇಳಿದನು. ಕಾರ್ತಿಕ್ ವೇಗವಾಗಿ ಬಂದು, ಬಾಸ್, ನಾನು ಪುಟ್ಟ ಬಾಸ್ನ ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ. ನೀವು ಮೀಟಿಂಗಿಗೆ ಹೋಗಿ ಬನ್ನಿ ಎಂದನು. ಅಥರ್ವ ನಕ್ಷತ್ರಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇಬ್ಬರು ತಯಾರಾದ ನಂತರ ಆಫೀಸ್ಗೆ ಕರೆದುಕೊಂಡು ಹೋದನು. ಅಲ್ಲಿ ಮ್ಯಾನೇಜರ್ ಯುವರಾಜ್ ಹೊಸ ಶಾಪಿಂಗ್ ಮಾಲ್ ಯೋಜನೆಗೆ ಸಂಬಂಧಿಸಿದ ನಕ್ಷೆಗಳೊಂದಿಗೆ ಕಾಯುತ್ತಿದ್ದನು. ಯುವರಾಜ್ ಗೌರವದಿಂದ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಚೆನ್ನೈ ಸಿಟಿಯ ಹೃದಯ ಭಾಗದಲ್ಲಿ ನಿರ್ಮಾಣವಾಗಲಿರುವ ಈ ಶಾಪಿಂಗ್ ಮಾಲ್ ನಮ್ಮ ಕಂಪನಿಯ ಒಂದು ಮಾಸ್ಟರ್ ಪೀಸ್ ಆಗಿರುತ್ತದೆ. ಹೀಗೋ ಆ ಡಿಸೈನ್ಸ್ ಎಂದು ಲ್ಯಾಪ್ಟಾಪ್ನಲ್ಲಿ ಸೈಡ್ಗಳನ್ನು ತೋರಿಸಿದನು. ಅಥರ್ವ ತೀಕ್ಷ್ಣವಾಗಿ ಗಮನಿಸಿ, ಯುವರಾಜ್, ಈ ಮಾಲ್ನಲ್ಲಿ ಪಾರ್ಕಿಂಗ್ ಸ್ಪೇಸನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿಸಬೇಕು. ಅದೇ ರೀತಿ ಮೇಲಿರುವ ಫುಡ್ ಕೋರ್ಟ್ನಿಂದ ಇಡೀ ಸಿಟಿ ವ್ಯೂ ಸಂಪೂರ್ಣವಾಗಿ ಕಾಣುವಂತೆ ಗ್ಲಾಸ್ ಡಿಸೈನ್ ಬದಲಾಯಿಸಿ. ಬಜೆಟ್ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ, ಕ್ವಾಲಿಟಿಯೇ ಮುಖ್ಯ ಎಂದು ಆದೇಶಗಳನ್ನು ನೀಡಿದನು. ನಕ್ಷತ್ರ ಅಥರ್ವನ ಆ ವೃತ್ತಿಪರ ವೇಗವನ್ನು ಕಂಡು ಬೆರಗಾದಳು. ಇನ್ನೊಂದೆಡೆ ಅಥರ್ವ ಮತ್ತು ನಕ್ಷತ್ರ ಹೊರಟಿರುವುದನ್ನು ಖಚಿತಪಡಿಸಿಕೊಂಡ ಮಾಯಾ ಒಬ್ಬ ಸಾಮಾನ್ಯ ಹುಡುಗಿಯಂತೆ ತನ್ನ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಆಸ್ಪತ್ರೆ ಒಳಗೆ ಪ್ರವೇಶಿಸಿದಳು. ವಿಕ್ರಮ್ನ ಕೋಣೆಯ ಹೊರಗೆ ಕಾರ್ತಿಕ್ ಫೋನ್ನಲ್ಲಿ ಏನೋ ಮಾತನಾಡುತ್ತಾ ಸ್ವಲ್ಪ ದೂರ ಹೋದನು. ಇದೇ ಸರಿಯಾದ ಸಮಯ ಎಂದು ಮಾಯಾ ಕೋಣೆ ಒಳಗೆ ನುಗ್ಗಿದಳು. ಹಾಸಿಗೆಯ ಮೇಲೆ ಕಾಲಿಗೆ ಬ್ಯಾಂಡೇಜ್ನೊಂದಿಗೆ ಮಲಗಿದ್ದ ವಿಕ್ರಮ್ನನ್ನು ನೋಡಿದ ಕೂಡಲೇ ಅವಳ ಹೃದಯ ಒಂದು ನಿಮಿಷ ಸ್ತಬ್ಧವಾಯಿತು. ವಿಕ್ಕಿ ಎಂದು ಮೆಲ್ಲನೆಯ ದನಿಯಲ್ಲಿ ಕರೆದಳು. ವಿಕ್ರಮ್ ಬೆಚ್ಚಿಬಿದ್ದು ನೋಡಿದನು. ಕಣ್ಣುಗಳು ಮಾತ್ರ ಕಾಣುವಂತೆ ಮುಖವನ್ನು ಮುಚ್ಚಿದ್ದರೂ ಆ ಧ್ವನಿ ಮತ್ತು ಕಣ್ಣುಗಳು ಅವನಿಗೆ ಚಿರಪರಿಚಿತವಾಗಿದ್ದವು. ಮಧುಮಿತಾ, ನೀನಾ ಎಂದು ಅವನು ಆಶ್ಚರ್ಯ ಮತ್ತು ಆಘಾತದಿಂದ ಕೇಳಲು ಮಾಯಾ ಅವನ ಬಳಿ ಓಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು.
ಕ್ಷಮಿಸಿ ಬಿಡಿ ವಿಕ್ಕಿ. ನಿಮಗೆ ಹೀಗಾಗಿದೆ ಅಂತ ಗೊತ್ತು. ಆದರೆ ನನ್ನಿಂದ ತಕ್ಷಣ ಬರಲು ಆಗಲಿಲ್ಲ. ನಾನು ಒಬ್ಬ ಸಾಮಾನ್ಯ ಸೆಕ್ಯೂರಿಟಿಯ ಮಗಳು. ಆದರೆ ನೀವು ವರ್ಮನ್ ಗ್ರೂಪ್ಸ್ನ ವಾರಸುದಾರರು. ನನಗೆ ಈ ವಿಷಯ ತಿಳಿದಾಗ ಹೃದಯವೇ ಬಡಿದು ಹೋಯಿತು. ಇನ್ನು ಮುಂದೆ ನಿಮ್ಮನ್ನು ನೋಡಬಾರದು ಅಂತಾನೆ ಅಂದುಕೊಂಡೆ. ಆದರೆ ಮನಸ್ಸು ಕೇಳಲಿಲ್ಲ. ನಿಮ್ಮನ್ನು ಒಂದು ಬಾರಿ ನೋಡಿ ಹೋಗೋಣ ಅಂತಾನೆ ಬಂದೆ. ನಿಮ್ಮ ಮನೆಗೆ ಸೊಸೆಯಾಗಿ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಆದ ಕಾರಣ ನನ್ನನ್ನು ಮರೆತು ಬಿಡಿ ವಿಕ್ಕಿ. ನನ್ನಿಂದ ನಿಮ್ಮನ್ನು ಮರೆಯಲು ಸಾಧ್ಯವಿಲ್ಲ. ಹಾಗಂತ ನಿಮ್ಮನ್ನು ಸಮೀಪಿಸಲು ಸಾಧ್ಯವಿಲ್ಲ ಎಂದು ಅವಳು ಬಿಕ್ಕಿ ಬಿಕ್ಕಿ ಅಳಲು ವಿಕ್ರಮ್ನ ಮನಸ್ಸು ಹೊಡೆದು ಹೋಯಿತು. ವಿಕ್ರಮ್ ಒಂದು ರೀತಿಯ ನೋವಿನಿಂದ ಅವಳನ್ನು ನೋಡಿ, ಯಾಕೆ ಹೀಗೆಲ್ಲ ಮಾತನಾಡ್ತೀಯ? ನಿನ್ನ ಬಗ್ಗೆ ಮಾತ್ರವೇ ನಾನು ಯೋಚಿಸುತ್ತಿದ್ದೇನೆ. ಎಷ್ಟೋ ಜನರನ್ನು ನೋಡಿದ್ದೇನೆ, ಫ್ರೆಂಡ್ಲಿಯಾಗಿ ಮಾತನಾಡಿದ್ದೇನೆ. ಆದರೆ ನನ್ನ ಹೃದಯದೊಳಗೆ ಬಂದ ಮೊದಲ ಹುಡುಗಿ ನೀನೆ. ನಾವು ಒಂದು ದಿನ ನೋಡಿದ್ವಿ, ಮಾತನಾಡಿದ್ವಿ ಅಂತ ನನ್ನಿಂದ ಮರೆತು ಹೋಗಲು ಸಾಧ್ಯವಿಲ್ಲ. ನನ್ನ ಮನಸ್ಸಿನ ತುಂಬ ನೀನೇ ಇದ್ದೀಯ ಮಧು. ಈ ಪ್ರಪಂಚವೇ ವಿರೋಧಿಸಿದರೂ ನಿನಗೆ ತಾಳಿ ಕಟ್ಟುವುದು ನನ್ನ ಜವಾಬ್ದಾರಿ. ನನ್ನ ಅಣ್ಣ ಸಂಪೂರ್ಣ ಬೆಂಬಲವಾಗಿ ಇದ್ದಾರೆ. ನೀನು ಯಾಕೆ ಚಿಂತೆ ಮಾಡ್ತೀಯ ಎಂದು ಕೇಳಿದನು. ಇಲ್ಲ ವಿಕ್ಕಿ, ನಮ್ಮ ಮನೆಯಲ್ಲಿ ತುಂಬ ಹೆದರುತ್ತಾರೆ. ಅದು ಈ ತರಹದ ದೊಡ್ಡ ಮನೆತನದ ಹುಡುಗ ಅಂತ ಹೇಳಿದರೆ ನಮ್ಮಪ್ಪ ಖಂಡಿತ ನನ್ನನ್ನು ನಿಮಗೆ ಕೊಟ್ಟು ಮದುವೆ ಮಾಡುವುದಿಲ್ಲ ಎಂದಳು ಮಾಯಾ. ಹುಚ್ಚಿಯ ಹಾಗೆ ಮಾತನಾಡಬೇಡ ಮಧು. ನನ್ನ ಅಣ್ಣ ಒಪ್ಪಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು? ನಿಮ್ಮ ಅಪ್ಪನನ್ನು ಅವರೇ ಒಪ್ಪಿಸುತ್ತಾರೆ. ಅವರು ಎಷ್ಟೇ ಹೆದರಿದರೂ ನನ್ನ ಅಣ್ಣ ನೋಡಿಕೊಳ್ಳುತ್ತಾರೆ. ಇಲ್ಲಿ ನೋಡು, ನನ್ನ ಅಣ್ಣ ಯಾರಿಗಾದರೂ ಮಾತು ಕೊಟ್ಟರೆ ಖಂಡಿತ ಅದನ್ನು ನೆರವೇರಿಸುತ್ತಾರೆ. ನಿನ್ನೆ ತಾನೇ ನನಗಾಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ. ನನಗೂ ಹೇಳಿದರು, ಖಂಡಿತ ನಿನ್ನನ್ನು ಹುಡುಕಿ ನನಗೆ ಮದುವೆ ಮಾಡಿಸ್ತೇನೆ ಅಂತ. ಹೀಗಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯಾ ಎಂದು ವಿಕ್ರಮ್ ಅವಳ ಕೈಯನ್ನು ಹಿಡಿದು ಮುಂದುವರೆಸಿದನು. ಇಲ್ಲಿ ನೋಡು, ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ದೇವಸ್ಥಾನದಲ್ಲಿ ನಿನ್ನನ್ನು ನೋಡಿದ ಕೂಡಲೇ ನನ್ನ ಮನಸ್ಸನ್ನು ಕಳೆದುಕೊಂಡೆ. ಅದರ ನಂತರ ತಾನೇ ನಿಮ್ಮಪ್ಪ ಸೆಕ್ಯೂರಿಟಿ, ನೀನು ಕೆಲಸ ಹುಡುಕುತ್ತಾ ಇದ್ದೀಯಾ ಅಂತ ಹೇಳಿದೆ. ಸೆಕ್ಯೂರಿಟಿ ಅಂದರೆ ಅಷ್ಟು ಗೌರವ ಕಡಿಮೆ ಅಂತ ನೀನು ಅಂದುಕೊಂಡಿದ್ದೀಯಾ? ಅಂತಸ್ತು ಅನ್ನೋದು ನಾವು ಬದುಕುವ ರೀತಿಯಲ್ಲಿದೆ. ಇರುವುದರಲ್ಲೇ ನೆಮ್ಮದಿಯಿಂದ ಬದುಕಿದರೆ ಅವರೇ ಕೋಟ್ಯಾಧಿಪತಿ. ಮನಃಶಾಂತಿ ಯಾರಿಗಿದೆಯೋ ಅವರೇ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಮಂತರು. ಹಣವನ್ನು ಇಟ್ಟುಕೊಂಡು ನೆಮ್ಮದಿಯನ್ನು ಯಾರಿಂದಲೂ ಖರೀದಿಸಲು ಸಾಧ್ಯವಿಲ್ಲ. ನಮ್ಮ ಮನೆಯಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ಮನುಷ್ಯರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುತ್ತಾರೆ. ನೀನು ಧೈರ್ಯವಾಗಿರು. ಅಣ್ಣ ಮತ್ತು ಅತ್ತಿಗೆ ಬಂದು ನಿಮ್ಮಪ್ಪನನ್ನು ಭೇಟಿಯಾಗಿ ಮಾತನಾಡುತ್ತಾರೆ. ನೀನೊಬ್ಬಳೇ ನನಗೆ. ನಿನಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ. ಐ ಲವ್ ಯು ಮಧು ಎಂದು ಅವಳ ಕೈ ಹಿಡಿಯಲು ಮಾಯಾ ತಕ್ಷಣ ಕೈಯನ್ನು ಜಾಡಿಸಿದಳು. ಸಾಕು ವಿಕ್ಕಿ, ನೀವು ಹೇಳುವುದು ಕೇಳುವುದಕ್ಕೆ ಚೆನ್ನಾಗಿರುತ್ತದೆ, ಆದರೆ ಜೀವನಕ್ಕೆ ಸರಿ ಹೊಂದುವುದಿಲ್ಲ. ನನ್ನನ್ನು ಮರೆತು ಬಿಡಿ ವಿಕ್ಕಿ. ನಮ್ಮ ಮದುವೆ ಖಂಡಿತ ನಡೆಯುವುದಿಲ್ಲ. ನಮ್ಮ ಮನೆಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಿಮ್ಮ ಅಣ್ಣನಿಗೆ ಬಂದು ನಮ್ಮ ಮನೆಯಲ್ಲಿ ಮಾತನಾಡಬೇಡಿ ಅಂತ ಹೇಳಿಬಿಡಿ. ನಾನು ಇನ್ನು ಮುಂದೆ ನಿಮ್ಮನ್ನು ನೋಡಲು ಬರುವುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ಮರೆತು ಬಿಡುತ್ತೇನೆ ಅಂತ ಅರ್ಥವಲ್ಲ. ನನ್ನ ಮನಸ್ಸಿನ ತುಂಬ ನೀವೇ ಇದ್ದೀರಾ. ನಿಮ್ಮನ್ನು ನೆನಪಿಸಿಕೊಳ್ಳುತ್ತಲೇ ಬದುಕಿ ಬಿಡುತ್ತೇನೆ. ಆದರೆ ನನ್ನ ಯೋಗ್ಯತೆಗೆ ಮೀರಿ ನನಗೆ ಇದೆಲ್ಲ ಬೇಡ. ಐ ಲವ್ ಯು ಸೋ ಮಚ್ ವಿಕ್ಕಿ. ಆದರೆ ಈ ಜನ್ಮದಲ್ಲಿ ನಿಮ್ಮ ಜೊತೆ ಬದುಕುವ ಭಾಗ್ಯ ನನಗಿಲ್ಲ. ನಾವು ನೆಮ್ಮದಿಯಾಗಿ ಇರಬೇಕು ಅಂತ ನೀವು ಅಂದುಕೊಂಡರೆ ದಯವಿಟ್ಟು ನಿಮ್ಮ ಅಣ್ಣನಿಗೆ ನಮ್ಮಪ್ಪನ ಹತ್ತಿರ ಮಾತನಾಡಬೇಡಿ ಅಂತ ಹೇಳಿಬಿಡಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಆ ಕೋಣೆಯನ್ನು ಬಿಟ್ಟು ಓಡಿದಳು ಮಾಯಾ. ವಿಕ್ರಮ್ಗೆ ಏನೂ ಅರ್ಥವಾಗದೆ ಕಣ್ಣೀರಿಡುತ್ತಾ ಅವಳು ಹೋದ ದಿಕ್ಕನ್ನೇ ನೋಡುತ್ತಿದ್ದನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.